ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಕ್ರಿಸ್ತೇಸುವಿನ ಹೆಸರಿನಲ್ಲಿ ವಂದಿಸುತ್ತಾ, ಇವತ್ತಿನ ಆತ್ಮೀಯ ಲಾಭಕ್ಕಾಗಿ ಆಯ್ದುಕೊಡುವಂತಹ ವೇದ ಭಾಗ ಸತ್ಯವೇದದಲ್ಲಿ ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ ಅದರ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಎಫ್ರೋಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ ಕರ್ತನೆ, ಇವತ್ತು ಈ ಲೈವ್ ಕಾರ್ಯಕ್ರಮದ ಮೂಲಕವಾಗಿ ಸ್ವಾಮಿ ಅನೇಕ ನಿನ್ನ ಭಕ್ತರು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳೋಸ್ಕರವಾಗಿ ತಮ್ಮನ್ನು ತಾವು ಸಿದ್ಧತೆಗೊಳಿಸಿಕೊಂಡು ವೀಕ್ಷಿಸುತ್ತಿರುವಾಗ ಸ್ವಾಮಿ ನಿನ್ನ ಕೃಪಾ ನಿನ್ನ ಆಶೀರ್ವಾದಗಳು ಸ್ವಾಮಿ ಅವರ ಮೇಲೆ ಇರಲಿ. ನಿನ್ನ ವಾಕ್ಯ ಹಂಚುವಂಥ ಬಲನನ್ನು ದಯಪಾಲಿಸು ಸ್ವಾಮಿ ಕರ್ತನೆ. ಮುಂದಿನ ಎಲ್ಲ ಸಮಯ ಕರ್ತನೆ ಮಹಿಮೆಗೋಸ್ಕರವಾಗಿ, ನಿನ್ನ ಘನತೆಗೋಸ್ಕರವಾಗಿ, ಅನೇಕ ಆತ್ಮಗಳ ಪ್ರಯೋಜನಕ್ಕೋಸ್ಕರವಾಗಿ ನನ್ನನ್ನು ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯ ನಿನ್ನದಾಗಿರಲಿ. ಮುಂದೆ ಎಲ್ಲ ಸಮಯಗಳಲ್ಲಿ ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆತೇವರೇ, ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈಗಾಗಲೇ ದೇವರ ವಾಕ್ಯವನ್ನ ಓದಿ ಕೇಳಿಸಿಕೊಂಡ ಹಾಗೆ ಯೆಹೋಶುವನು ಹೇಳ್ತಾನೆ ಏನಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸುತ್ತೇವೆ ಎಂಬುದಾಗಿ. ಇವತ್ತು ದೇವರನ್ನ ಸೇವಿಸುವಂಥದ್ದು ಇದು ಬಹಳ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು ಎಂಬುದಾಗಿ ಯೆಹೋಶುವನು ಹೇಳುವುದನ್ನು ನಾವು ಕೇಳಿಕೊಳ್ತೇವೆ. ಇವತ್ತು ನಾವು ಸಹ ನಮ್ಮ ಕುಟುಂಬದವರು ಯೆಹೋವನನ್ನ ಸೇವಿಸುವ ಹಂಗಿನಲ್ಲಿ ಇರುವವರಾಗಿದ್ದೇವೆ. ನಾವು ದೇವರನ್ನ ಸೇವಿಸುವುದೇ ಇವತ್ತು ಲೋಕದಲ್ಲಿರುವಂಥದ್ದನ್ನ ನಾವು ಸೇವಿಸುತ್ತಾ ಮುಂದುವರೆದರೆ ನಾವು ನಿಜವಾದ ಲೋಕ ನಮಗೆ ಆಶೀರ್ವಾದವನ್ನ ಸಂತೋಷವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ದೇವರೊಟ್ಟಿಗೆ ಇರುವುದಾಗಿದ್ರೆ, ಕ್ರಿಸ್ತನನ್ನು ನಂಬಿ ವಿಶ್ವಾಸನ ಬದುಕುವುದಾಗಿದ್ರೆ, ಅದರ ಮೂಲಕವಾಗಿ ಅನೇಕ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವಂತರಾಗಿದ್ದೇವೆ ಮತ್ತು ಆಶೀರ್ವದಿಸಲ್ಪಟ್ಟಂತ ಪಡುವವರಾಗಿದ್ದೇವೆ. ಇವತ್ತು ಈ ವಾಕ್ಯ ಭಾಗದಲ್ಲಿ ನಾವು ನೋಡೋದಾಗಿದ್ರೆ, ನಿಜವಾಗಲೂ ಕ್ರೈಸ್ತರೆನಿಸಿಕೊಂಡಂತ ನಾವುಗಳು ನೀವು ಯಾರನ್ನ ಆರಾಧಿಸ್ತೀರಿ ಎಂಬುದಾಗಿ ಒಂದು ಪ್ರಶ್ನೆ ನಮ್ಮ ದೇವ ಜನರಿಗೆ ನಾನು ಕೇಳ್ಕೊಂಡ್ರೆ, ಕೆಲವೊಬ್ಬರು ನಾನು ಯೇಸು ಸ್ವಾಮಿಯನ್ನ ಆರಾಧಿಸ್ತೇನೆ, ನಾನು ಯೇಸು ಸ್ವಾಮಿಯನ್ನ ಸ್ತುತಿಸ್ತೇನೆ, ನಾನು ಯೇಸು ಸ್ವಾಮಿಯನ್ನು ಕೊಂಡಾಡ್ತೇನೆ ಎಂಬುದಾಗಿ ಅನೇಕರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬಹುದು. ಆದರೆ ಇನ್ನು ಕೆಲವೊಬ್ಬರು ಕ್ರೈಸ್ತರೆನಿಸಿಕೊಂಡು ಬರೀ ನಾಮಧೇಯ ಕ್ರೈಸ್ತರಾಗಿದ್ದುಕೊಂಡು ಇವತ್ತು ಅನೇಕರು ಜೀವಿಸುವುದನ್ನ ನಾನು ಕಾಣುವಂತವನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ಇವತ್ತು ಕೆಲವು ಮಾತುಗಳನ್ನ ನಾನು ಹೇಳ ಬಯಸ್ತೇನೆ. ಅಂದ್ರೆ, ಕ್ರೈಸ್ತರಾಗಿರುವಂತವರು ಲಕ್ಷ್ಮಿಯನ್ನು ಆರಾಧನೆ ಮಾಡುವಂತವರಾಗಿದ್ದಾರೆ. ಅಂದ್ರೆ ಹಣವನ್ನ ಇವತ್ತು ಆರಾಧಿಸುವಂತವರಾಗಿದ್ದಾರೆ. ಅಂದ್ರೆ ಎಲ್ಲಾ ಮೂಲಗಳಿಂದ ಹಣ ಹೇಗೆ ಬರುತ್ತದೆ, ಆ ಹಣಕ್ಕೋಸ್ಕರವಾಗಿ ಮನುಷ್ಯನು ಎಷ್ಟೊಂದು ತನ್ನನ್ನು ತಾನು ಹಾಳು ಮಾಡಿಕೊಳ್ತಾನೆ ಎಂಬುದಾಗಿ ಇವತ್ತು ನಾವು ನೋಡಬಹುದು. ಲಕ್ಷ್ಮಿ ಅಂದ್ರೆ ನಾವು ಕಲಿಸಿಕೊಂಡಂತ ಅನೇಕ ಕ್ರೈಸ್ತರು ಇವತ್ತಿನ ದಿನ ಹಣಕ್ಕೋಸ್ಕರವಾಗಿ ಅವರು ತಮ್ಮ ತಲೆಯಲ್ಲಿ ನಾನಾ ವಿಧವಾದ ಚಿಂತನೆಗಳು, ನಾನಾ ತರವಾದ ಗಲಿಬಿಲಿಗಳಿಗೆ ಒಳಗಾಗುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕ್ರೈಸ್ತರಾಗಿರುವಂತವ್ರು ನಾವು ನಿಜವಾಗ್ಲೂ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವ? ಲೋಕದಲ್ಲಿರುವಂತಹ ಹಣ, ಅಂತಸ್ತು, ಸ್ಥಾನಮಾನಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವ? ಅದರ ಮೇಲೆ ಅದನ್ನ ಗೌರವಿಸ್ತಾ ಇದ್ದೇವ ಅನ್ನೋದನ್ನ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗ್ಲೂ ದೇವರ ಮಕ್ಕಳಾಗಿರುವಂತಹ ನಾವುಗಳು ಇವತ್ತು ದೇವರನ್ನ ಆರಾಧನೆ ಮಾಡುವಂಥದ್ದು, ದೇವರ ಸ್ತುತಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದು ನಿಮ್ಮೆಲ್ಲರ ಒಂದು ಭಾಗ್ಯವಾಗಿದೆ. ಇವತ್ತು ಕ್ರೈಸ್ತರಿಸಿಕೊಂಡವರು ಅನೇಕರು ಮನುಷ್ಯರನ್ನ ಆರಾಧನೆ ಮಾಡುವಂತವರನ್ನ, ಮನುಷ್ಯರನ್ನ ಕೊಂಡಾಡುವಂತವ್ರನ್ನ, ಮನುಷ್ಯರನ್ನ ಹೊಗಳುವಂತವ್ರನ್ನ, ಮನುಷ್ಯರಿಂದ ಹೊಗಳಿಕೆಯನ್ನು ಬಯಸುವಂತವ್ರನ್ನ ಇವತ್ತು ಲೋಕದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆದರೆ ನಾವು ನಿಜವಾಗೂ ದೇವರನ್ನ ಆರಾಧನೆ ಮಾಡಿ ದೇವರಿಂದ ಆಶೀರ್ವಾದಗಳನ್ನ, ದೇವರಿಂದ ಬಿರುದುಗಳನ್ನ, ದೇವರಿಂದ ಎಲ್ಲವನ್ನ ನಾವು ಹೊಂದಿಕೊಳ್ಳಬೇಕೆನ್ನುವಂತ ಮನೋಭಾವಗಳು ಇವತ್ತು ಅನೇಕರಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ದೇವರು ನಮ್ಮೆಲ್ಲರಿಗೂ ಸಹ ಒಂದಿಲ್ಲ ಒಂದು ಅಧಿಕಾರದಲ್ಲಿ, ಒಂದಿಲ್ಲ ಒಂದು ಸ್ಥಾನದಲ್ಲಿ, ಒಂದಿಲ್ಲ ಒಂದು ಗೌರವದಲ್ಲಿ ನಮ್ಮ ನೀಡಲಿಕ್ಕೆ ಆತನ ಸ್ವರೂಪದಲ್ಲಿ, ಆತನ ಹಾಗೆ ಇವತ್ತು ನೀವುಗಳಿದೆವು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ ಏನಂದ್ರೆ, ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಎಂಬುದಾಗಿ ದೇವರು ಅಂದುಕೊಳ್ತಾರೆ. ಅದಕ್ಕೋಸ್ಕರವಾಗಿ ದೇವ ಸ್ವರೂಪದಲ್ಲಿರುವಂತಹ ನಾವುಗಳು ದೇವರನ್ನ ಆರಾಧನೆ ಮಾಡಲಾರದೆ ಇವತ್ತು ಲೋಕದಲ್ಲಿ ಇವತ್ತು ಅನೇಕ ಭಾನುವಾರ ಬರುವಾಗ ಅನೇಕರು ಕ್ರೈಸ್ತರೆನಿಸಿಕೊಂಡಂತವರು ನಾವು ನೋಡ್ತೇವೆ ಅಂದ್ರೆ, ಬಟ್ಟೆಯನ್ನ ಆರಾಧಿಸುವಂತವ್ರು, ಆಹಾರಗಳಲ್ಲಿ ಅವರ ಆಸಕ್ತಿಯನ್ನು ಹೊಂದಿಕೊಂಡು ಇವತ್ತು ದೇವರನ್ನು ಮರೆತು ಬಿಟ್ಟು ಜೀವಿಸುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತು ನಮಗೆ ದೇವರು ವಾಕ್ಯದಲ್ಲಿ ನೋಡ್ತೇವೆ,
ತನ್ನ ಭಕ್ತರಿಗೆ ನಿದ್ರೆಯಲ್ಲೂ ಸಹ ಆಹಾರವನ್ನು ಆತನು ಕೊಡಬಲ್ಲವನಾಗಿದ್ದಾನೆ ಎಂಬುದಾಗಿ ಸತ್ಯವೇದವನ್ನು ನೋಡ್ತೇವೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ದೇವರನ್ನು ನಂಬಿ ನೀವು ಇರುವುದಾಗಿದ್ದರೆ ತಕ್ಕ ಕಾಲದಲ್ಲಿ ವಿಶೇಷವಾದಂಥ ಸಹಾಯವನ್ನು ಅನುಕೂಲತೆಗಳನ್ನ ನಮಗೆ ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುವಂಥ ದೇವರು ನಮ್ಮ ತಂದೆಯಾದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳೇ, ನಾನು ಅನ್ನುವಂಥದ್ದು ಏನಂದರೆ, ಇವತ್ತು ಅನೇಕರನ್ನು ನಾವು ನೋಡುವಾಗ ತಮ್ಮ ಮಕ್ಕಳ ವಿಷಯದಲ್ಲಿ, ಅವರ ಭವಿಷ್ಯದ ವಿಷಯದಲ್ಲಿ ಚಿಂತನೆ ಉಳ್ಳವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರ ಭವಿಷ್ಯತ್ತನ್ನ ನಿರ್ಮಾಣ ಮಾಡುವಂಥ ದೇವರು ನಮ್ಮ ತಂದೆಯಾದಂಥ ದೇವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಅನೇಕರು ಇವತ್ತು ಸಮಯವನ್ನು ಕಳೆಯುವುದನ್ನು ನೋಡ್ತೇವೆ. ಅವರೊಟ್ಟಿಗೆ ಆಡುವಂಥದ್ದು, ಅವರ ವಿದ್ಯಾಭ್ಯಾಸದ ಚಿಂತನೆ, ಈ ರೀತಿಯಲ್ಲಿ ಅವ್ರೇನು ಮಾಡಿದ್ರು ಅದರಲ್ಲೇ ತಲೆನೋರಾಗಿರುವಂಥ ನಾವು ಕಾಣ್ತೇವೆ. ಅದಕ್ಕೋಸ್ಕರವಾಗಿ ಅವರಿಗೆ ನಿಜವಾಗ್ಲೂ ಬಿಡುವೆ ಇಲ್ಲದೆ ಅವರು ಕೆಲಸ ಮಾಡುವಂಥವರಾಗಿದ್ದಾರೆ. ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ 24 ತಾಸುಗಳ ಕಾಲ ತಮ್ಮ ಲೋಕದ ಎಲ್ಲ ಕಾರ್ಯಗಳಲ್ಲಿ ಅವರು ತೊಡಗುವುದನ್ನು ನೋಡ್ತೇವೆ. ಅದಕ್ಕಾಗಿ ಇವತ್ತು ನಾವು ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಎಷ್ಟು ಸಮಯವನ್ನು ಬಳಸಿಕೊಂಡಿದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಇವತ್ತು ನನ್ನ ಕುಟುಂಬವನ್ನು ನಾನು ಕೇಳಿಕೊಂಡ ಹಾಗೆ ನೀವು ನಿಮ್ಮ ಕುಟುಂಬಗಳನ್ನು ನೀವು ಕೇಳಿಕೊಡ್ರಿ. ನಾವು ಎಷ್ಟು ದೇವರನ್ನ ಆರಾಧನೆ ಮಾಡ್ತಾ ಇರುವುದಾಗಿ ನಿಜವಾಗಲೂ ಹೆಚ್ಚಿನ ಸಮಯವನ್ನು ದೇವರಿಗೋಸ್ಕರವಾಗಿ ಕಳೆದಾಗಿದ್ರೆ ಹೆಚ್ಚೆಚ್ಚು ಆಶೀರ್ವಾದಗಳನ್ನು ನೀವಾಗಲಿ ನಾನಾಗಲಿ ಹೊಂದುವಂಥವರಾಗಿದ್ದೇವೆ. ಅದಕ್ಕಾಗಿ ದೇವರು ಆತನು ಯಾವಾಗಲೂ ಮಹಿಮೆ ಹೊಂದುವಂಥ ದೇವರು, ಯಾವಾಗಲೂ ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರು ಆತನಾಗಿದ್ದಾರೆ. ಅದಕ್ಕಾಗಿ ಇದನ್ನು ವೀಕ್ಷಿಸುವಂಥ ನೀವುಗಳು ಮುಂದಿನ ಸಮಯಗಳಲ್ಲಿ ಹೆಚ್ಚೆಚ್ಚಾಗಿ ನೀವು ದೇವರನ್ನ ಆರಾಧನೆ ಮಾಡಿರಿ, ದೇವರನ್ನ ಸ್ತುತಿಸಿರಿ, ದೇವರನ್ನ ಕೊಂಡಾಡ್ರಿ. ಕರ್ತನಾದ ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ, ನಾನಲ್ಲದೆ ನಿಮಗೆ ದೇವರುಗಳು ಇರಬಾರದು, ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು, ಆಕಾಶದ ಕೆಳಗಾಗಲಿ ಭೂಮಿ ಮೇಲೆ ಆಗಲಿ ಯಾವುದನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಇವತ್ತು ಮನುಷ್ಯರು ಅನೇಕ ಕಾಲ್ಪನಿಕವಾದಂಥ ಮನುಷ್ಯ ಕಲ್ಪಿತವಾದಂಥ ದೇವರು ದೇವತೆಗಳನ್ನು ಮಾಡಿಕೊಂಡು ಇವತ್ತು ಈ ಲೋಕದಲ್ಲಿ ಅವರು ಜೀವಿಸುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಾಗ ಆ ಸತ್ಯ ದೇವರನ್ನು ನಾವು ಹಿಂಬಾಲಿಸುತ್ತಾ ನಮ್ಮ ಶ್ರೇಷ್ಠವಾದ ಮಾರ್ಗಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ನಿತ್ಯತ್ವದಲ್ಲಿ ಸದಾ ಜೀವಿಸುತ್ತಾ ಮುಂದುವರಿಯೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಇವತ್ತಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಿಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ಳುವುದು, ನಾವು ದೇವರ ಆರಾಧನೆ ಮಾಡುವಂಥದ್ದಂದರೆ ಹೇಗೆ? ನಾವು ಕೈಗಳನ್ನೆತ್ತಿ ಆರಾಧಿಸಬೇಕು, ಮೊಣಕಾಲಿನಿಂದ ಆರಾಧಿಸಬೇಕು. ನಾವು ನಮ್ಮ ಸ್ವರ ಮಂಡಳಿ ಕಿನ್ನರಿಗಳಿಂದ ಜಲ್ಲರಿಗಳಿಂದ ಆತನ ಸ್ತುತಿಸಿ ಕೊಂಡಾಡುವಂಥವರಾಗಿರಬೇಕು. ದೇವರಿಗೆ ಕೊಟ್ಟಂಥ ತಲಾಂತಗಳನ್ನು ವರದಾನಗಳನ್ನು ದೇವರ ಮಹಿಮೆಗೋಸ್ಕರವಾಗಿ ನೀವು ನಿಜವಾಗಲೂ ಉಪಯೋಗಿಸಿಕೊಂಡಿದ್ದೇ ಆದರೆ ಹೆಚ್ಚು ಆಶೀರ್ವಾದಕ್ಕೆ ನೀವು ಪಾತ್ರರಾಗುವಂಥವರಾಗಿದ್ದೇವೆ. ಇವತ್ತಿನ ದಿನ ನಮಗೆ ಸತ್ಯ ದೇವರ ಒಂದು ಪರಿಚಯ ಇದೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಆರಾಧನೆ ಮಾಡಲಾರದೆ ನಾವಿರುವುದಾಗಿದ್ದರೆ ನಿಜವಾಗಲೂ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುವಂಥವರಾಗಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಿಮಗಿರುವಂಥ ಎಲ್ಲ ಸಮಯಗಳಲ್ಲಿ ಬಿಡುವಿನ ಸಮಯ ಮಾಡಿಕೊಂಡು ದೇವರಿಗೋಸ್ಕರವಾಗಿ ಸಮಯವನ್ನು ಕಳೆಯಿರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಂಬಿಕೆಯಿಂದ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುವುದಾಗಿ ಹೇಳ್ತಾ ಈ ಸಮಯವನ್ನು ಇದೀಗ ನಾನು ಮುಕ್ತಾಯಗೊಳಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ವಿಷಯವನ್ನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ ಎಂಬುದಾಗಿ ಆತನು ಹೇಳಿದಾಗ ಕರ್ತನೆ, ಇವತ್ತು ನಾವು ನಮ್ಮ ಕುಟುಂಬಗಳು ಕರ್ತನೆ ನಿನ್ನನ್ನು ಆರಾಧಿಸುವುದಕ್ಕೆ, ನಿನ್ನನ್ನು ಕೊಂಡಾಡುವುದಕ್ಕೆ ಸ್ವಾಮಿ ನಾವು ಮನಸ್ಸು ಮಾಡಿಕೊಂಡು ಬಿಡುತ್ತೇವೆ. ಇದನ್ನು ವೀಕ್ಷಿಸುವಂಥ ಎಲ್ಲ ನಿನ್ನ ಭಕ್ತರು ಸ್ವಾಮಿ ಆಶೀರ್ವಾದರಾಗಿದ್ದಾರೆ, ಅವರು ಸಂತೋಷದಿಂದ ತುಂಬಲ್ಪಟ್ಟಿದ್ದಾರೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ಇವತ್ತಿನ ಸಮಯದಲ್ಲಿ ಕರ್ತನೆ ಮತ್ತೆ ಅವರು ಸೇರುವವರಿಗೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನಡೆಸುತ್ತಾ ಬರುತ್ತೇವೆ. ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ, ಪವಿತ್ರವಾದ ನಾಮ